ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ವಿಡಿಯೋದಲ್ಲಿ ಶೇಂಗಾ ಚಿಕ್ಕಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮಾಡಿ. ಇವಾಗ ನಾವು ಒಂದು ಪ್ಯಾನ್ ಇಟ್ಟು ಪ್ಯಾನ್ನಲ್ಲಿ ನಾವು ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ಬೇಕು. ಕೆಂಪು ಕಲರ್ ಬರುವವರೆಗೂ ನಾವು ಚೆನ್ನಾಗಿ ಅದನ್ನು ಹುರ್ಕೊಳ್ಬೇಕು. ಹಾಗೆ ನಾವು ಕಡಲೆ ಬೀಜದೆಲ್ಲ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿರಬೇಕು. ನೋಡಿ ಫ್ರೆಂಡ್ಸ್, ಎಲ್ಲ ಸಿಪ್ಪೆ ತೆಗೆದಿಟ್ಟಾಯಿತು. ಇವಾಗ ಒಂದು ಬೌಲ್ನಲ್ಲಿ ನಾವು ಬೆಲ್ಲನ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಅದನ್ನು ನಾವು ಪಾಕ ಥರ ಮಾಡ್ಕೊಳ್ಬೇಕು. ಅದು ಪಾಕದ ಹದವರೆಗೂ ಬರುವವರೆಗೂ ನಾವು ಚೆನ್ನಾಗಿ ಅದನ್ನು ಸ್ವಲ್ಪನೇ ನೀರು ಹಾಕಿ ನಾವು ಚೆನ್ನಾಗಿ ಅದು ಪಾಕ ಬಿಡಿಸ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಪಾಕ ಬಿಡ್ತಿದೆ. ಹಾಗೆ ಒಂದು ಚಿಟಿಕೆಯಷ್ಟು ನಾವು ಸ್ವಲ್ಪನೇ ನಾವು ತಿನ್ನೋ ಸೋಡಾನ ಆ್ಯಡ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಅದನ್ನು ನಾವು ಪಾಕ ತೆಗೆದುಕೊಳ್ಬೇಕು. ಜಾಸ್ತಿ ನೀರೇನು ಹಾಕೊಳ್ಬಾರ್ದು. ಒಂದು ಅರ್ಧ ಕಪ್ಪಷ್ಟು ನೀರು ಸಾಕು. ನೋಡಿ, ಇವಾಗ ಚೆನ್ನಾಗಿ ಪಾಕ ಬಂದಿದೆ, ಚೆನ್ನಾಗಿ ಕುದೀತಾ ಇದೆ. ಗಂಟು ಇರಬಾರ್ದು ಫ್ರೆಂಡ್ಸ್. ನಾವು ಚೆನ್ನಾಗಿ ಅದನ್ನು ಕಲಿಸಬೇಕು, ಚೆನ್ನಾಗಿ ಅಲ್ಲಾಡಿಸ್ತಿರ್ಬೇಕು. ಮತ್ತು ಅದು ಸ್ವಲ್ಪನೂ ಗಂಟು ಇರಬಾರ್ದು. ನೋಡಿ ಫ್ರೆಂಡ್ಸ್, ಇವಾಗ ಬೆಲ್ಲದ ಪಾಕ ಚೆನ್ನಾಗಿ ಆಗಿದೆ. ಅದಕ್ಕೆ ನಾವು ಸಿಪ್ಪೆ ತೆಗೆದಿಟ್ಕೊಂಡಿದ್ದೇವಲ್ಲ, ಅವಾಗೆ ಅದು ಕಡಲೆ ಬೀಜನ ನಾವು ಬೆಲ್ಲ ಪಾಕದಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಡ್ ಮಾಡಿಕೊಂಡು ನಾವು ಬೇಗನೆ ತಿರುಗಾಡಿಸ್ತಾ ಇರಬೇಕು. ಅದು ಗಂಟಾಗದೇ ಇರೋ ಥರ ನಾವು ಬೇಗ ಅದನ್ನು ಎರಡು ಮಿಶ್ರಣ ಮಾಡಬೇಕು ಫ್ರೆಂಡ್ಸ್. ಅದು ಚೆನ್ನಾಗಿ ಗಟ್ಟಿ ಆಗೋವರೆಗೂ, ಸ್ವಲ್ಪ ಬೆಲ್ಲದ ಪಾಕ ಗಟ್ಟಿ ಆಗೋವರೆಗೂ ನಾವು ಅದನ್ನು ಚೆನ್ನಾಗಿ ಸ್ವಲ್ಪನೇ ಸ್ಲೋ ಫ್ಲೇಮಲ್ಲಿಟ್ಟು ನಾವು ಅದನ್ನು ಮಿಶ್ರಣ ಮಾಡಬೇಕು. ಒಂದು ಪಾತ್ರೆಗೆ ಇವಾಗ ಎಣ್ಣೆ ಹಚ್ಚಿ, ನಾವು ಯಾವ ಪಾತ್ರೆಯಲ್ಲಿ ಹಾಕೊಳ್ತೇವಲ್ಲ ಅದಕ್ಕೆ ಪಾತ್ರೆಗೆ ಎಣ್ಣೆ ಹಚ್ಚಿಡಬೇಕು. ಆಮೇಲೆ ಇದು ಸ್ವಲ್ಪ ಗಟ್ಟಿ ಆಗಿದೆ ಅಂತ ಅನಿಸ್ತಾ ಇರುವಾಗಲೇ ಅದನ್ನು ನಾವು ಆ ಪ್ಲೇಟ್ಗೆ ಎಣ್ಣೆ ಹಚ್ಚಿರ್ತೀವಲ್ಲ ಆ ಪ್ಲೇಟಲ್ಲಿ ನಾವು ಇದನ್ನು ಆ್ಯಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಆ್ಯಡ್ ಮಾಡಿಕೊಂಡು ನಮ್ಗೆ ಯಾವ ರೀತಿ ಬೇಕೋ, ಯಾವ ಶೇಪ್ ಬೇಕೋ ಅದನ್ನು ನಾವು ಕಟ್ ಮಾಡ್ಕೊಳ್ಬೋದು. ನಾವು ಪ್ಲೇಟಲ್ಲಿ ಹಾಕಿದ ತಕ್ಷಣವೇ ನಾವು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಬರೋದಿಲ್ಲ, ಗಟ್ಟಿ ಆಯಿತು ಅಂದರೆ. ಅದಕ್ಕೋಸ್ಕರ ಪ್ಲೇಟ್ನಲ್ಲಿ ಹಾಕಿದ ತಕ್ಷಣವೇ ನಾವು ಕಟ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮದು ಕಡಲೆ ಬೀಜದ ಶೇಂಗಾ ಚಿಕ್ಕಿ ರೆಡಿ ಆಗಿದೆ. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ನಾವು ಕಟ್ ಮಾಡ್ಕೊಳ್ಬೋದು. ಇದು ಚಿಕ್ಕ ಮಕ್ಕಳಿಗೆ, ವಯಸ್ಸಾದವರಿಗೆ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮಾಡಿ ನೋಡಿ, ನೀವು ಸಹ ಮಾಡಿ ನೋಡಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.